ನಮ್ ಜೊತೆ ಶಿವಲಿಂಗೇಗೌಡರು ಇರುವಂತದ್ದು. ಸರ್, ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರೆ ಮೊದಲ ಪಟ್ಟಿಯಲ್ಲಿ ನಿಮ್ಗೆ ನಿರೀಕ್ಷೆ ಇತ್ತು, ಬಟ್ ಸಿಕ್ಕಿಲ್ಲ. ಮುಂದೆ ಎರಡನೇ ಪಟ್ಟಿಯಲ್ಲಿ ಏನೋ ಸಿಗುವ ಸಾಧ್ಯತೆ ಇದೆಯಾ? ಎರಡನೇ ಪಟ್ಟಿಲ್ ಸಿಗುತ್ತೆ ಅಂತ ಭರವಸೆ ಇಟ್ಕೊಂಡಿದ್ವಿ. ಸರ್, ಹೈಕಮಾಂಡ್ ಜೊತೆ ಆಗಿರ್ಬೋದು, ಸಿಎಂ ಜೊತೆ ಆಗಿರ್ಬೋದು, ಎಲ್ಲ ಹೈಕಮಾಂಡ್ ಜೊತೆಲೂ ಡೆಲ್ಲಿ ಹೋಗಿ ಮಾತಾಡಿದ್ವಿ, ಸಿದ್ದರಾಮಣ್ಣನ ಜೊತೆಲೂ ಮಾತಾಡಿದ್ವಿ, ಮುಖ್ಯಮಂತ್ರಿಗಳ ಜೊತೆಲೂ ಮಾತಾಡಿದ್ವಿ, ಎಲ್ಲಾರ ಜೊತೆಲೂ ಮಾತಾಡಿದ್ವಿ. ಸರ್, ಇಂಥದೇ ಖಾತೆ ಅಂತ ನಿಮ್ಗೆ ಏನಾದ್ರು ಖಾತೆ ಪಾತೆ ನಾವ್ ಕೇಳಿಲ್ಲ. ಮೊದ್ಲು ಮಂತ್ರಿ ಮಾಡ್ಲಿ, ಆಮೇಲೆ ಖಾತೆ ನೋಡ್ಕೊಳ್ಳೋಣ. ಖಾತೆನೇ ಮಂತ್ರಿನ ಮಾಡ್ದಲ್ಲ ಖಾತೆ ಕೇಳ್ಕೊಂಡ್ರೆ ಮಂತ್ರಿ ಆಗದ ಹೋದ್ರೆ ಬರ್ತೀರ, ಖಾತೆ ತಗೊಂಡು. ಸರ್, ನೀವು ಖಾತೆನೇ ಯಾವ್ದಾದ್ರು ಓಕೆ ಅಂತ ಹೇಳ್ತಿದ್ದೀರಾ, ಬಟ್ ಸಿಕ್ಕಿರೋ ಖಾತೆ ಅವರು ಕೂಡ ನನಗೆ ಈ ಖಾತೆ ಬೇಡ, ನಂಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ರಾಜೀನಾಮೆ ಕೂಡ ಕೊಟ್ಟಿದ್ದಾರೆ. ಅದು ನಾಲ್ಕು ಗೋಡೆ ಮಧ್ಯದಲ್ಲಿ ಮುಖ್ಯಮಂತ್ರಿಗಳ ಜೊತೆ, ಪಕ್ಷದ ವರಿಷ್ಠರ ಜೊತೆ, ಪಕ್ಷ ಇಲ್ದಲೆ ನಾವಿಲ್ಲ, ಅವ್ರ ಜೊತೆ ತೀರ್ಮಾನ ಮಾಡ್ಕೊಂಡು ಬಗೆಹರಿಸ್ಕೊಳ್ತಕ್ಕಂತ ಕೆಲಸ ಆಗುತ್ತೆ. ರಾಜೀನಾಮೆನೇ ಕೊಟ್ಟಿದ್ದಾರಲ್ಲ. ರಾಜೀನಾಮೆ ಕೊಟ್ಟಿದ್ರು ನನಗೆ ಗೊತ್ತಿಲ್ಲ, ರಾಜೀನಾಮೆ ಕೊಟ್ಟಿರೋದು ನನಗೆ ಗೊತ್ತಿಲ್ಲ. ನಾನು ಈಗಿನ ಬಂದೆ, ಕೊಟ್ಟಿದ್ರೆ ಅದನ್ನ ತಿಳಿದು ನೋಡ್ತೀವಿ. ನಾವು ಎಲ್ಲ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಅದೇ ರೀತಿ ಮುನಿಯಪ್ಪರು ಕೂಡ ಅದೇ ಹಾದಿಯಲ್ಲಿ ಹಿಡಿದಿರೋ, ನನಗೆ ಆರ ಖಾತೆ ಬೇರೆ, ನಂಗೆ ಬೇರೆ ಖಾತೆ ಬೇಕು ಅಂತ ಕೂಡ ಪಟ್ಟ ನಡೆದಿದ್ದಾರೆ. ಯಾರೋ ಅವ್ರ ಫಾಲೋಯರ್ಸ್ ಅವರು ಇವರು ಏನು ಹೇಳಿರ್ತಾರೆ, ಅದಕ್ಕೆ ಮಾತಾಡಿರ್ತಾರೆ. ಅದೆಲ್ಲ ದೊಡ್ಡ ಸುದ್ದಿ ಆಗೋದಲ್ಲ. ಇದನ್ನೆಲ್ಲ ಇದಕ್ಕೆ ಮಾಧ್ಯಮಕ್ಕೆ ಬಂದು ನಿಮ್ಗೇನು ಒಳ್ಳೆ ಸುದ್ದಿಗಳು ಬೇಕು, ಈ ಒಳ್ಳೆ ಸುದ್ದಿಗಿಂತ ಇವು ಚೆನ್ನಾಗಿ ಹರಡ್ತಾವಲ್ಲ, ಏನಾಗಲ್ಲ. ಇದೆಲ್ಲ ಏನೂ ಆಗಲ್ಲ, ಸುಭದ್ರವಾಗಿರುತ್ತೆ. 28ರವರೆಗೂ ಸರ್ಕಾರ ಸುಭದ್ರವಾಗಿರುತ್ತೆ. ಇವೆಲ್ಲ ಸಣ್ಣ ಪುಟ್ಟ ಗಲಾಟೆಗಳು ರಾಜಕೀಯ ಪಕ್ಷ ಸರ್ಕಾರ ಅಂದ್ಮೇಲೆ ಬರೋದೇ ಇದೆಲ್ಲ. ನೀವೇನೋ 28ವರೆಗೂ ಸುಭದ್ರವಾಗಿರ್ತೀರಾ ಅಂತ ಹೇಳ್ತೀರಾ, ಆದ್ರೆ ಪಕ್ಷಗಳು ಇಲ್ಲ, ಕೆಲವೇ ದಿನಗಳೇ ಸರ್ಕಾರನೇ ಬಿದ್ದೋಗುತ್ತೆ ಅಂತ. ಯಾರು ವಿರೋಧ ಪಕ್ಷದಾರ ಅವ್ರದ್ದು ನೋಡ್ತೀವಿ ಫಸ್ಟ್. ಅವ್ರದ್ದು ಏನು ಸುಭದ್ರವಾಗೈತಾ ಐತಾ ಹೇಳಿ, ನೀವು ಅವ್ರದ್ದು ಯೋಚನೆ ಮಾಡ್ಬೇಕಲ್ಲ. ಎಲ್ಲರದ್ದು ಇರುತ್ತೆ, ಎಲ್ಲಾ ಕಡೆನೂ ಇರುತ್ತೆ, ಎಲ್ಲಾ ತಲೂ ಭಿನ್ನಾಭಿಪ್ರಾಯಗಳಿರ್ತವೆ. ಬಗೆಹರಿಸ್ತಾರೆ. ಎಲ್ಲ ಒಂದ್ ಕಡೆ ಜಾರ್ಜ್ ಇಲಾಖೆಯಲ್ಲಿ ಅಧಿಕಾರಿ ವರ್ಗಾವಣೆಗೆ ಜಾರ್ಜ್ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ, ಸಿಎಂ ಹೇಳ್ದೆ ಕೇಳದೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಪ್ರಾಮಿಸ್ ನನಗೆ. ನಾವು ಈ ತಿಂಗಳು ಕೊನೆ ಒಳಗೆ ಅಂತ ನಿರೀಕ್ಷಣೆ ಮಾಡಿದ್ವಿ. 18ರವರೆಗೂ ಎಲೆಕ್ಷನ್ ಇದೆ, 18 ಆದ್ಮೇಲೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ. ಇಷ್ಟು ಶಾಸಕರಾದಂತಹ ಶಿವಲಿಂಗೇಗೌಡರ ಮಾತು. ಕ್ಯಾಮರಾ ಪರ್ಸನ್ ರಾಜು ಜೊತೆ KS ಮಾರ್ತಿ ನಾಯ್ಕ, ಫ್ರೀಡಂ ಟಿವಿ, ಬೆಂಗಳೂರು.